ನಮಸ್ಕಾರ ವೀಕ್ಷಕರೇ, ಕಲರ್ಸ್ ಕನ್ನಡದಲ್ಲಿ ಮೂಡಿಬರುತ್ತಿರುವ ಬಿಗ್ ಬಾಸ್ ಸೀಸನ್ 12 ಭರ್ಜರಿಯಾಗಿ ಆರಂಭಗೊಂಡಿತ್ತು. ಮನೆಯ ಸ್ಪರ್ಧಿಗಳು ಶಾಂತ ರೀತಿಯಲ್ಲಿ ಹೋಗಬೇಕಾದರೆ ಬಿಗ್ ಬಾಸ್ ನೇರವಾಗಿ ಒಬ್ಬರನ್ನು ನಾಮಿನೇಟ್ ಮಾಡಿ ಉಳಿದ ಸ್ಪರ್ಧಿಗಳಿಗೆ ಶಾಕ್ ಕೊಟ್ಟಿದ್ರು. ಇದೀಗ ಮನೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲ, ಮನೆಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿದಂತೆ ಕಾಣುತ್ತಿದೆ. ಒಬ್ಬರನ್ನು ಒಬ್ಬರು ಇನ್ನೂ ಅರ್ಥ ಮಾಡಿಕೊಳ್ಳದೆ ಪರಸ್ಪರ ಜಗಳಕ್ಕೆ ಕಾರಣವಾಗುತ್ತಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಎಂದರೆ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡರ ಮಧ್ಯೆ ನಡೆದ ಮಾತಿನ ಚಕಮಕಿ. ಹೌದು, ಜೋಡಿ ಟಾಸ್ಕ್ನಲ್ಲಿ ಎಲ್ಲ ಸ್ಪರ್ಧಿಗಳು ತಮ್ಮದೇ ಆದ ಕಾಮಿಡಿ ಮೂಲಕ ನಟನೆ ಮಾಡುತ್ತಾ ಎಲ್ಲರ ಜೊತೆ ಎಂಜಾಯ್ ಮಾಡುತ್ತಾ ಇರುತ್ತಾರೆ. ಆದರೆ ಅಲ್ಲಿ ನಡೆದ ಕೆಲವು ಸಂಭಾಷಣೆ ಮತ್ತು ಕೆಲ ಪದ ಬಳಕೆ ಸ್ಪರ್ಧಿಗಳ ಮಧ್ಯೆ ವಾಕ್ಸಮರ ಶುರುವಾಗಿದೆ. ಗಿಲ್ಲಿ ನಟನಿಗೆ ಅಶ್ವಿನಿ ಗೌಡ ಮತ್ತು ಕಾಕ್ರೋಚ್ ಸುದಿ ತಮಾಷೆಯಾಗಿ ಮಾತನಾಡಿದ್ದಾರೆ. ಆದರೆ ಅದು ಗಿಲ್ಲಿ ನಟನಿಗೆ ಪರ್ಸನಲ್ ಅಟ್ಯಾಕ್ ಮಾಡಿದಂತಾಗಿದೆ. ಇದರ ಬಗ್ಗೆ ನೇರವಾಗಿ ಹೇಳಿದ್ದಾರೆ. ಆದರೆ ಅಶ್ವಿನಿ ಗೌಡರವರು ಮನೆಯ ಸದಸ್ಯರುಗಳ ಮುಂದೆ ಕಾವ್ಯ ಮತ್ತು ಗಿಲ್ಲಿ ನಟನಿಗೆ, ನಾವು ನಿಮಗೆ ಏನೇ ಹೇಳಿದ್ರೂ ಪರ್ಸನಲ್ ಆಗಿ ತಗೊಂಡಿದ್ದೀರಾ, ಅದನ್ನು ಈ ರೀತಿ ತೆಗೆದುಕೊಳ್ಳಬೇಡಿ, ಗೌರವಯುತವಾಗಿ ನಡೆದುಕೊಳ್ಳುವುದರಿಂದ ನಿಮಗೂ ಕೂಡ ನಮಗೂ ಕೂಡ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಗಿಲ್ಲಿ ನಟ, ನಾವು ಮರ್ಯಾದೆಯಿಂದ ನಡೆದುಕೊಳ್ಳುತ್ತಿದ್ದೇವೆ, ಇಲ್ಲ ಅಂದರೆ ಹೋಗಲೇ ಬಾರಲಿ ಅಂತ ಹೇಳುತ್ತಿದ್ವಿ ಎಂದು ತಮ್ಮದೇ ಶೈಲಿಯಲ್ಲಿ ಮಾತನಾಡಿದ್ದಾರೆ. ಗಿಲ್ಲಿ ನಟನ ಮಾತಿಗೆ ಕೋಪಗೊಂಡ ಅಶ್ವಿನಿ, ಈ ರೀತಿ ಏಕವಚನ ನನ್ನ ಹತ್ತಿರ ಮಾತನಾಡಬೇಡಿ ಎಂದು ಏರು ಧ್ವನಿಯಲ್ಲಿ ಹೇಳಿದ್ದಾರೆ. ಇದಕ್ಕೆ ಕಾವ್ಯರವರು, ನೀವು ಕಿರಿಚಿದ್ರೆ ಇಲ್ಲಿ ಯಾರು ಕೂಡ ಹೆದರಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮಾತುಗಳು ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕು ಎಂಬ ನಿಯಮವಿದೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ವಿಚಾರವಾಗಿ ದೊಡ್ಡ ಜಗಳವೇ ಶುರುವಾಗಿದೆ. ಈ ವಿಡಿಯೋದಲ್ಲಿ ತಪ್ಪು ಯಾರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.